ಹಾಯ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಈ ಜನಗಳನ್ನ ಯಾವತ್ತೇ ಕಾರಣಕ್ಕೂ ಕೂಡ ಕರುಣೆ ತೋರಿಸ್ಬಾರ್ದು. ಕರುಣೆ ಅನುಕಂಪ ತೋರಿಸ್ಬಾರ್ದು ಅಂತ ನಿಜವಾಗ್ಲು ಯಾರಿಗೂ ಅಯ್ಯೋ ಪಾಪ ಅನ್ಬಾರ್ದು ಅನ್ಸ್ಬಿಟ್ಟಿದ್ದೀನಿ. ಯಾಕೆ ಅಂತ ನೀವ್ ಕೇಳ್ಬೋದು, ಏನಪ್ಪ ಈ ರೀತಿ ಹೇಳ್ತಾಳೆ ಅಂತ. ನಿಜವಾಗ್ಲೂ ದಿನಕ್ಕೆ ಒಬ್ರಾರ ಆಯ್ತು ಮೋಸ ಮಾಡ್ತಾರೆ ನನ್ಗೆ. ಏನ್ ನನಗೆ ತಗಳ ಹಾಕೊಂತಾರೋ, ಬೇರೆಯವ್ರಿಗೂ ಮಾಡ್ತಾರೆ, ಒಪ್ಕೊಂತೀನಿ. ಆದ್ರೆ ಡೈಲಿ ಮೋಸ್ಟ್ಲಿ ನಾನೇ ಆ, ಸರಿ ಇಲ್ವೇನೋ ಅನ್ಕೊಂತೀನಿ. ಅವ್ರಿಗೆಲ್ಲ ಅಯ್ಯೋ ಪಾಪ ಬಿಡು ಮಾಡ್ತಾರೆ ಅನ್ನೋ ನಂಬಿಕೆ ಇಟ್ಬಿಟ್ಟು ಕಳಿಸ್ತೀವಲ್ಲ, ನಮ್ದೇ ತಪ್ಪೇನೋ ಅನ್ಕೊಂತೀನಿ. ಇಲ್ಲ ಫೇಕ್ ಮಾಡೋದು. ಇವಾಗ ಅದ್ಯಾವ್ದೋ ಒಂದು ಫೋನ್ ಪೇ ಅಲ್ಲಿ ಬಂದ್ಬಿಟ್ಟಿದೆ, ಅಲ್ಲಿ ನಮಗೆ ಆಗಿದೆ ಅಂತ ತೋರ್ಸುತ್ತೆ, ಅಲ್ಲಿ ಪೇಮೆಂಟ್ ಬಂದಿರಲ್ಲ. ಆ ರೀತಿ ಫೇಕ್ ಆಪ್ಗಳು ಬೇರೆ ಬಂದಿದಾವೆ ಇವಾಗ. ನಿನ್ನೆ ಒಬ್ಳು ಲೇಡೀಸು ನನಗೆ ಬರೀ 110 ರೂಪಾಯಿ ಫ್ರೀಯಾಗಿ ಕರ್ಕೊಂಡು ಹೋಗು ಅಂತಿದ್ರು. ನಾನೇ ಕರ್ಕೊಂಡು ಹೋಗ್ತಾ, ಅಕ್ಕ ನನ್ನ ಹತ್ರ ದುಡ್ಡಿಲ್ಲ, ನನ್ಗೆ ಈ ತರ ಸಮಸ್ಯೆ ಆಗಿದೆ, ಕರ್ಕೊಂಡು ಹೋಗು ಅಂತಿದ್ರು ಕರ್ಕೊಂಡು ಹೋಗ್ತಾ ಇದ್ದೆ. ಇಳಿದ್ಬಿಟ್ಟು ಮಾಡೋ ತರ, ಲೇಡೀಸ್ ಜೆಂಟ್ಸ್ ಅಲ್ಲ, ಮಾಡೋ ತರ ಮಾಡ್ಬಿಟ್ಟು ನೆಟ್ವರ್ಕ್ ಸಿಗ್ತಾ ಇಲ್ಲ ಮೇಡಮ್, ಅದ್ ಸಿಗ್ತಾ ಇಲ್ಲ ಮೇಡಮ್, ಇದ್ ಸಿಗ್ತಾ ಇಲ್ಲ ಮೇಡಮ್ ಅಂತ ಹೇಳ್ಬಿಟ್ಟು, ನಿಮ್ ನಂಬರ್ ಕೊಟ್ಟಿರಿ, ನಾನು ಮಾಡ್ತೀನಿ ಕಾಲ್, ನಿಮ್ಗೆ ಮಿಸ್ ಮಾಡಲ್ಲ ಯಾವ್ದೇ ಕಾರಣಕ್ಕೂ ಅಂತ ಹೇಳ್ಬಿಟ್ಟು ಈಸ್ಕೊಂಡ್ಬಿಟ್ಟು, ನನಗೆ ಈ ರೀತಿ ಸುಮಾರು ಜನ ಮಾಡಿದಾರೆ. ನಾನು ಯಾವತ್ತೂ ವಿಡಿಯೋ ಮಾಡಿರ್ಲಿಲ್ಲ. ಈಸ್ಕೊಂಡ್ಬಿಟ್ಟು ತಿರ್ಗಾ ಕಾಲ್ ಮಾಡಿ ಕೇಳಿದ್ರೆ ಕಾಲ್ ರಿಸೀವ್ ಮಾಡಲ್ಲ. ಪಾಪ ಕೆಲವ್ರು ಮಾಡಿದಾರೆ, ಕಷ್ಟ ಬಿದ್ದು ದುಡಿತಾರೆ ಅಂತ ಹೇಳ್ಬಿಟ್ಟು, ಮಾಡಿದೀನಿ ಅಕ್ಕ ಅಂತ ಹೇಳ್ಬಿಟ್ಟು ಮಾಡಿದಾರೆ. ಕೆಲವ್ರು ಅಂತ್ರಿಗೂ ಅಪ್ಪ ಹೆಂಗ್ ಮೋಸ ಮಾಡ್ತಾರಲ್ಲ. ಹೇಗೆ ನಂಬೋದು ಈ ಜನಗಳನ್ನ? ನಾವು ನಂಬ್ತೀವಲ್ಲ, ನಮ್ದೇ. ಗ್ಯಾಸ್ ರೇಟ್ ನೋಡಿದ್ರೆ 97 ರೂಪಾಯಿ ಆಗಿದೆ. ಇವನ್ ಬೇರೆ ರಾಪಿಡ್ ನಾನು ಸರಿಯಾಗಿ ಡ್ಯೂಟಿ ಕೊಡಲ್ಲ. ಬೆಳಗಿನ ಜಾವದಲ್ಲಿ ಎದ್ದು ಬಿಟ್ಟು ಬಂದ ನಾಯಿ ತರ ಕಾಯ್ದ್ರು. ಬೆಳಗಿನ ಜಾವ 5:45 ಬಂದಿದ್ದೀನಿ. ಇವತ್ತು ಬರೀ 2 ಡ್ಯೂಟಿ ಮಾಡಿದ್ದೀನಿ, ಅದು 100 ರೂಪಾಯಿದ. 1 ಅವರ್ ಇಂದ ಸುಮ್ಮನೆ ಕೂತಿದ್ದೀನಿ ಇಲ್ಲಿ. ಅದ್ರಲ್ಲೂ ಕೂಡ ಏನೋ ಬಂತಲ್ಲ ಅಂತ ಹೇಳ್ಬಿಟ್ಟು ಆಕ್ಸೆಪ್ಟ್ ಮಾಡ್ಕೊಂಡು ಹೋದ್ರೆ ಈ ರೀತಿ ಮೋಸ ಮಾಡ್ತಾರೆ. ಕೆಲವ್ರು ಹೇಳ್ತಾರೆ, ಆಟೋದವ್ರು ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ, ತುಂಬಾ ದೌರ್ಜನ್ಯ ನಡೆಸ್ತಾರೆ, ಕಿಲೋಮೀಟರ್ಗೆ ಅಷ್ಟು ಕೇಳ್ತಾರೆ, ಇಷ್ಟು ಕೇಳ್ತಾರೆ ಅಂತ. ನಾವೇನು ಬೇರೆ ರಾಜಕಾರಣಿಗಳ ತರ, ಬೇರೆ ಅಧಿಕಾರದಲ್ಲಿ ಇರೋರ್ ತರ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಲಂಚ ಕೇಳ್ತಾ ಇಲ್ಲ. ಕೇಳೋದೇನೋ 5 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ಕೇಳ್ಬೋದು ಅಷ್ಟೇ. ಅದು ನಾವು ಮಾಡಿರೋ ಕೆಲ್ಸಕ್ಕೆ ನಿಮ್ಮನ್ನ ಎಕ್ಸ್ಟ್ರಾ ಕರ್ಕೊಂಡು ಹೋದಾಗ ಎಕ್ಸ್ಟ್ರಾ ಕೇಳ್ಬಿರ್ಬೋದು ಅಷ್ಟೇ. ಇಲ್ಲ ಅಂದ್ರೆ ನೀವು ಲೊಕೇಶನ್ಗೆ ಇಲ್ದಿರೋ ಜಾಗಕ್ಕೆ ಡ್ರಾಪ್ ಮಾಡಿದೆ ಅಂದ್ರೆ ನಾವ್ ಅದ್ರಲ್ಲಿ ಆಪಲ್ಲಿ ಎಷ್ಟು ತೋರ್ಸುತ್ತೋ ಅಷ್ಟೇ ಇಸ್ಕೊಂತೀವಿ. ನೀವು ಕೊಟ್ಟಿರೋ 5,000 ರೂಪಾಯಿ, 5 ರೂಪಾಯಿಗೆ 10 ರೂಪಾಯಿಗೆ, ಸಾರಿ 5 ರೂಪಾಯಿಗೆ 10 ರೂಪಾಯಿಗೆ ನಾವೇನ್ ಸಾವಿರಾರು ರೂಪಾಯಿ ಬಿಲ್ಡಿಂಗ್ಗಳು ಕಟ್ಟಲ್ಲ. ಬಿಲ್ಡಿಂಗ್ ಕಟ್ಟಕ್ಕಂತಕ್ಕೂ ಆಗಲ್ಲ. ಅದ್ರಲ್ಲಿ ಏನೋ ಒಂದ್ ನಿಮ್ ಹೆಸರು ಹೇಳ್ಕೊಂಡು 1 ಲೋಟ ಕಾಫಿ ಟೀ ಕುಡಿಬಹುದು ಅಷ್ಟೇ ಹೊರತು ಇನ್ನೇನಿಲ್ಲ. ಫಸ್ಟ್ ಯಾರೇ ಯಾರೋ ಒಬ್ರು ಮಾಡೋ ಕಚಡ ಕೆಲ್ಸಕ್ಕೆ ಎಲ್ಲಾ ಆಟೋದವ್ರು, ಎಲ್ಲಾ ಇದ್ರವ್ರು ಒಂದೇ ಅನ್ನೋ ಲೆಕ್ಕಾಚಾರದಲ್ಲಿ ಒಂದೇ ತಕ್ಕಡಿಯಲ್ಲಿ ಇಟ್ಟು ತೂಗಕ್ ಹೋಗ್ಬೇಡಿ. ಯೋಚನೆ ಮಾಡಿ ಮಾತಾಡಿ. ಯಾವುದೇ ಒಂದ್ ಇದಕ್ಕಾಗ್ಲಿ. ನನಗೆ ಲೇಡೀಸಿಗೆನೆ ಇಷ್ಟು ಮೋಸ ಮಾಡ್ತಾ ಇದಾರೆ ಅಂದಾಗ ಇನ್ನು ಜೆಂಟ್ಸಿಗೆ ಬಿಡ್ತಾರ? ಜೆಂಟ್ಸಿಗೆ ಇನ್ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ತುಂಬಾ ಜನ ಇದೇ ರೀತಿನೇ ಮಾಡ್ತಾರೆ. ಪ್ರತಿ ಸತಿ ದೊಡ್ಡವ್ರೆ, ಚೆನ್ನಾಗಿರೋರೆ, ಅಪಾರ್ಟ್ಮೆಂಟ್ ಅಲ್ಲಿ ಇರೋರೇನೆ ಆ ರೀತಿ ಮೋಸ ಮಾಡಿ ಫೇಕ್ ಇದನ್ನ ಅಮೌಂಟ್ ಹಾಕಿದೀನಿ ಅಂತ ಹೇಳ್ಬಿಟ್ಟು